Hi, hello, dear friends. Welcome back to our channel. I hope everyone is doing great and fine. Today, I am here you with the new words. I hope you are all very good. And how is the weather in your side? It's very cold, no? Are you all very happy? I'm using very. I hope you are all observed. Why I'm using? Because this is a easy word we will always use in our daily conversation. So don't worry, because if you want to learn a good English, that means you have to learn English from a basic. That means not from ABCD. Okay, you all know about that. But I'm talking about the new words. Okay, so ನಾವೀಗ ಅಥವಾ ನಾನು ಹೇಳ್ಬೋದು ನಿಮಗೆ ಸಮಥಿಂಗ್ ಲೈಕ್ ಕಷ್ಟಕ್ಕೆ ಹೋಗಬೇಡಿ, ಈಸಿಯಿಂದನೇ ಸ್ಟಾರ್ಟ್ ಮಾಡಿ ಅಂತ. ಅದು ಈಸಿ. ಕೆಲವೊಂದು ವರ್ಡ್ಸ್ಗಳನ್ನ ನೀವು ಇವಾಗಿಂದಾನೇ ಕಲ್ತ್ಕೊಂತ ಹೋದ್ರೆ, ಈಗ ಇವಾಗಿನ ಕಾಲದಲ್ಲಿ ಇಂಗ್ಲಿಷ್ ಅಂತ ಅಂದ್ರೆ ಈಸು ವಾಸು ವೆರಿ ನಾ ಸೇರ್ಸೋದು ಅಲ್ವೇ ಅಲ್ಲ ಅಲ್ವಾ. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ನೀವು ನೋಡಿರ್ತೀರಾ ಎಷ್ಟೊಂದು ನ್ಯೂ ವರ್ಡ್ಸ್ಗಳನ್ನ ಕಲಿತಿರ್ತೀರಾ ಅಂತ. ಅದಕ್ಕೋಸ್ಕರನೇ ಟುಡೇ ಈಸ್ ಅ ನ್ಯೂ ಕಾನ್ಸೆಪ್ಟ್. ಓಕೆ, ಒಂಥರ ಹೇಗೆ ಅಂತ ಅಂದರೆ, ನಾವು ತುಂಬ ಸತಿ ವೆರಿ ಕೋಲ್ಡ್, ವೆರಿ ಹ್ಯಾಪಿ, ವೆರಿ ಸ್ಯಾಡ್ ಅನ್ನೋದನ್ನ ತುಂಬ ಯೂಸ್ ಮಾಡ್ತಿರ್ತೀವಿ. ಸೊ ಇನ್ಸ್ಟೆಡ್ ಆಫ್ ವೆರಿ, ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್, ವಿ ಆರ್ ಗೋಯಿಂಗ್ ಟು ಯೂಸ್ ನ್ಯೂ ವರ್ಡ್ಸ್. ಓಕೆ, ವೆರಿ ಹ್ಯಾಪಿ ಅನ್ನೋದಕ್ಕೇನಂತ ಹೇಳ್ತಾರೆ, ವೆರಿ ಸ್ಯಾಡ್ ಅನ್ನೋದಕ್ಕೇನಂತ ಹೇಳ್ಬೋದು, ಅಥವಾ ವೆರಿ ಫಾಸ್ಟ್ ಅಂತ ಅನ್ನೋದಕ್ಕೇನಂತ ಹೇಳ್ಬೋದು, ಆ ಥರ. ಓಕೆ, ದಿಸ್ ಈಸ್ something like this is a class called usage of new words. Okay, so this is a usage of new words. I hope you are going to enjoy this, because you are going to learn at least 5 to 10 words in a one class. Okay, so let's start our episode number 6, usage of new words. Okay, and I will give one or two example for that new word, and you are going to frame a new sentence with the using of that word in your daily conversation. That is very much needed. Okay, when you are going to learn English, or when you want to learn English. Okay, so today what you are going to learn, no, that you have to practice in your daily conversation, whether it may be your friend or family or kids. That is also possible. Okay, ಮಕ್ಳ ಹತ್ರ ಹೇಗೆ ಮಾತಾಡ್ಬೋದು, ಹೇಗೆ ಮಾತಾಡಬೇಕು ಅಂತ ನೀವು ಫೀಲ್ ಮಾಡ್ಕೋಬೇಕಾಗಿಲ್ಲ. ಓಕೆ, ನಾವು ಇಂಗ್ಲಿಷ್ ಕಲಿಬೇಕು ಅಂದರೆ ಎಲ್ಲರ ಜೊತೆನೂ ಮಾತಾಡ್ತಾ ಇರೋದೇನೆ. ಸೊ ನೆನ್ಪಿಟ್ಕೊಳ್ಳಿ, ಇನ್ಸ್ಟೆಡ್ ಆಫ್ ವೆರಿ. Okay, instead of very, what you are going to use, or what I am going to tell, keep it in your mind. The first and foremost word is very tired. ಸುಸ್ತಾಗಿದೆ, ವೆರಿ ಟಯರ್ಡ್ ಅಂತ ನಾವು ಯೂಸ್ ಮಾಡ್ತಿರ್ತೀವಿ. ಇನ್ಸ್ಟೆಡ್ ಆಫ್ ವೆರಿ ಟಯರ್ಡ್, ವಾಟ್ ಯು ಆರ್ ಗೋಯಿಂಗ್ ಟು ಯೂಸ್, ಎಕ್ಸಾಸ್ಟೆಡ್. ಓಕೆ, ಐ ಆಮ್ totally exhausted today. That means I am very tired today. So just make one sentence using that word. The first sentence, I am exhausted after working all day. Okay, ಅಂದ್ರೆ ದಿನ ಎಲ್ಲ ಕೆಲಸ ಮಾಡಿಬಿಟ್ಟು ನನಗೆ ತುಂಬ ಸುಸ್ತಾಯಿತು ಅಂತ. ಓಕೆ, ವೆರಿ ಟಯರ್ಡ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ವಾಟ್ ಯು ಹ್ಯಾವ್ ಟು ಗೋಯಿಂಗ್ to say, that is exhausted. From today you are not going to use very tired. Instead of that, you are going to use exhausted. Okay, second sentence, she looked exhausted after running the marathon. ಓಕೆ, ನೀವು ಈ ಟಯರ್ಡ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಿರ್ತೀರಲ್ವಾ, ಅದ್ರ ಬದಲು ಎಕ್ಸಾಸ್ಟೆಡ್ ಅನ್ನ ಯೂಸ್ ಮಾಡಬೇಕು. ಟಯರ್ಡ್ ಅಂದ್ರೆ ಸ್ವಲ್ಪ ಸುಸ್ತಾಗಿದೆ, ನಾರ್ಮಲ್. ವೆರಿ ಟಯರ್ಡ್ ಅಂದ್ರೆ ತುಂಬಾ ಸುಸ್ತಾಗಿದೆ. ತುಂಬಾ ಸುಸ್ತಾಗಿರುವಂತ ವರ್ಡಿಗೆ ನಾವು ಎಕ್ಸಾಸ್ಟೆಡ್ ಅಂತ ಯೂಸ್ ಮಾಡಬೇಕು. ಓಕೆ, ಅವಳು ಮ್ಯಾರಥಾನ್ ಅಲ್ಲಿ ಓಡ್ಬಿಟ್ಟು ತುಂಬಾ ಸುಸ್ತಾಗ್ಬಿಟ್ಲು, ಅಥವಾ ಕೆಲಸ ಮಾಡಿ ಸುಸ್ತಾದ್ಲು, ಅಥವಾ ಅವಳು ನಿನ್ ಮಾತು ಕೇಳಿ ಸುಸ್ತಾದ್ಲು. ಈ ತರ ನೀವು ಫನ್ನಿ ಆಗೂ ತಗೋಬಹುದು, ಅಥವಾ ಸೀರಿಯಸ್ ವೇನಲ್ಲೂ ಕೂಡ ಹೇಳ್ಬೋದು. ಹಿ ಫೆಲ್ಟ್ ಎಕ್ಸಾಸ್ಟೆಡ್ ಫ್ರಮ್ ಲ್ಯಾಕ್ ಆಫ್ ಸ್ಲೀಪ್. ಓಕೆ, ಅವ್ನು ತುಂಬ ಕಡಿಮೆ ನಿದ್ದೆ ಮಾಡೋದ್ರಿಂದ ತುಂಬ ಟಯರ್ಡ್ ಆಗಿ ಕಾಣಿಸ್ತಿದ್ದಾನೆ. ವೈ ಯು ಡಿಂಟ್ ಹ್ಯಾಡ್ ವೆರಿ ಮಚ್ ಸ್ಲೀಪಾ, ಯು ಡಿಂಟ್ ಹ್ಯಾಡ್ ನೈಸ್ ಸ್ಲೀಪ್ ನೋ ಅಂತ ಕೇಳ್ತೀವಲ್ವಾ. ಯಾಕೆ ಚೆನ್ನಾಗಿ ನಿದ್ದೆ ಆಗಲಿಲ್ಲ ಅಂತ, ಟಯರ್ಡ್ ಫೀಲ್ ಆಗ್ತಿದೆಯಾ ಅಂತ. ಸೊ ವೆರಿ ಟಯರ್ಡ್ಗೆ ನ್ಯೂ ವರ್ಡ್ ಎಕ್ಸಾಸ್ಟೆಡ್. ಐ ಹೋಪ್ ಯು ವಿಲ್ ಕೀಪ್ ಇನ್ ಯುವರ್ ಮೈಂಡ್. ದೆನ್ ದ ಅನದರ್ ನ್ಯೂ ವರ್ಡ್, ವೆರಿ ಫಾಸ್ಟ್. ವಾಟ್ ಯು ಆರ್ ಗೋಯಿಂಗ್ ಟು ಟೆಲ್, ದಟ್ ಕಿಡ್ ಈಸ್ ವೆರಿ ಫಾಸ್ಟ್. ಅಥವಾ ನನಗೆ ಬೇಗ ಏನೋ ಒಂದು ಮಾಡಬೇಕು, ತುಂಬ ಫಾಸ್ಟ್ ಅನ್ನೋಕ್ಕೆ ಏನು ಯೂಸ್ ಮಾಡ್ಬೋದು, ಇನ್ಸ್ಟೆಡ್ ಆಫ್ ವೆರಿ ಫಾಸ್ಟ್, ಫ್ರಮ್ ನಾವ್ ವಿ ಆರ್ ಗೋಯಿಂಗ್ ಟು ಯೂಸ್ ರ್ಯಾಪಿಡ್.
I think Bangalorean people they heard about the Rapido. The Rapido means the word rapid means fast. The Rapido means ಅದು ಬೈಕಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬೇಗ ಕರ್ಕೊಂಡು ಹೋಗ್ತಾರಲ್ವ, ಸಮಥಿಂಗ್ ಲೈಕ್ ಅದು ಕೂಡ ಒಂದು ಕ್ಯಾಬ್ ಹೆಂಗ್ ವರ್ಕ್ ಆಗುತ್ತೋ ಆ ಥರ. ರ್ಯಾಪಿಡೋ ಅಂತಂದ್ರೆ ಬೇಗ ನಿಮಗೆ ತಲುಪಿಸೋ ಅಂಥದ್ದು. ದಟ್ ಮೀನ್ಸ್ ಬೇಗ ತಲುಪಿಸೋದು ಅಂತದಕ್ಕೆ ಫಾಸ್ಟ್ ಅಂತಾನೆ ಹೇಳ್ತೀವಿ. ವೆರಿ ಫಾಸ್ಟ್ಗೆ ರ್ಯಾಪಿಡ್ ಅಂತ ಹೇಳ್ತೀವಿ. ಓಕೆ, ದ ಫಸ್ಟ್ ಸೆಂಟೆನ್ಸ್, ದ ರ್ಯಾಪಿಡ್ ಕರೆಂಟ್ ಮೇಡ್ ಇಟ್ ಹಾರ್ಡ್ ಟು ಸ್ವಿಮ್. The rapid current means not that power current. Okay, current is also one of the wave. ಅಂದ್ರೆ ತುಂಬಾ ಜೋರಾಗಿ ಬರ್ತಿರುವಂತ ವೇವ್ ಇಂದ ನಮಗೆ ಸ್ವಿಮ್ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಹಾರ್ಡ್ ಟು ಸ್ವಿಮ್, ಕಷ್ಟ ಆಗುತ್ತೆ. ಸ್ಪೀಡ್ ಆಗಿ ಬರ್ತಿರುವಂತ ವೇವ್ಸ್ ಗಳಿದ್ರೆ ನಮಗೆ ಸ್ವಿಮ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ದ ಕಂಪನೀಸ್ ರ್ಯಾಪಿಡ್ ಗ್ರೋತ್ ಲೆಡ್ ಟು ನ್ಯೂ ಅಪರ್ಚುನಿಟೀಸ್. ಕಂಪನಿ ತುಂಬಾ ರ್ಯಾಪಿಡ್ ಆಗಿ ಗ್ರೋತ್ ಆದ್ರೆ, ಅಂದ್ರೆ ತುಂಬಾ ಬೆಳವಣಿಗೆ ಕಂಡ್ರೆ ಅದರಲ್ಲಿ ತುಂಬಾ ಅಪರ್ಚುನಿಟೀಸ್ ಸಿಗುತ್ತೆ ಅಂತ. ದ ರ್ಯಾಪಿಡ್ ಫೈರ್ ಕ್ವಶನ್ಸ್ ಲೆಫ್ಟ್ ಮೀ ಸ್ಟಂಟ್. ರ್ಯಾಪಿಡ್ ಫೈರ್ ಕೇಳಿರ್ತೀರಲ್ವಾ? ಎಸ್, ದಿಸ್ ಇಸ್ ಆಲ್ಸೋ ರ್ಯಾಪಿಡ್ ಫೈರ್ ಅಂತ ಹೇಳ್ತಾರೆ ನೋಡಿ, ನಾವೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಿರ್ಬೇಕಾದ್ರೆ. ರ್ಯಾಪಿಡ್ ಫೈರ್ ಮೀನ್ಸ್ ಇನ್ಸ್ಟಂಟ್, ವೆರಿ ಫಾಸ್ಟ್ ಆಗಿ ಹೇಳ್ಬೇಕು ಅಂತ. ಓಕೆ, ಇನ್ಸ್ಟೆಡ್ ಆಫ್ ವೆರಿ ಫಾಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ರ್ಯಾಪಿಡ್. ಓಕೆ, ರ್ಯಾಪಿಡ್ ಫೈರ್ ಕ್ವಶನ್ಸ್ನೆಲ್ಲ ಕೇಳ್ಬಿಟ್ಟು ನಾನು ಸ್ಟನ್ ಆಗ್ಬಿಟ್ನಪ್ಪ ಅಂತ ಹೇಳ್ತೀವಿ ನೋಡಿ, ಆ ಥರ. ಓಕೆ, ದ್ಯಾನ್ ಅನದರ್ ಒನ್, ವೆರಿ ಓಲ್ಡ್. ಶಿ ಇಸ್ ವೆರಿ ಓಲ್ಡ್ ಅಂದರೆ ಶಿ ಇಸ್ ಓಲ್ಡ್, ಶಿ ಇಸ್ ವೆರಿ ಓಲ್ಡ್, ಅಥವಾ ಅವಳು ತುಂಬ ತುಂಬ ಹಳೆ ಕಾಲದವಳು, ಅಥವಾ ಆ ಬಿಲ್ಡಿಂಗ್ ತುಂಬ ಹಳೆ ಕಾಲದ್ದು, ಅಥವಾ ಈ ಬುಕ್ಕು ತುಂಬ ಹಳೆ ಕಾಲದ್ದು ಅಂತ ಹೇಳಕ್ಕೆ ಏನಂತ ಹೇಳ್ತೀವಿ? ಓಕೆ, ವೆರಿ ಓಲ್ಡ್ that takes ancient. Okay, ancient, not ancient, ancient. Very old, instead of very old, what you are going to use? Ancient. That the ancient temple was marvel to behold. Okay, ancient temple. Do you have any ancient temple in your village side? Okay, I have one ancient novel with my cupboard ಅಂತಲೂ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಎಕ್ಸಾಂಪಲ್ ಸೆಂಟೆನ್ಸ್. ನಿಮ್ಮ ಥರ ಯಾವ ಥರ ಬೇಕಾದ್ರೂ ಸೆಂಟೆನ್ಸ್ನ ಫ್ರೇಮ್ ಮಾಡ್ಕೋಬೋದು. ಅಂದರೆ ಮೀನ್ಸ್ ಆ ವರ್ಡ್ನ ಯೂಸ್ ಮಾಡಿಕೊಂಡು. ದ ಏನ್ಷಿಯಂಟ್ ಸ್ಕ್ರೋಲ್ಸ್ ಹೆಲ್ಡ್ ಸೀಕ್ರೆಟ್ಸ್ ಆಫ್ ದ ಪಾಸ್ಟ್. ಓಕೆ, ಆ್ಯಂಡ್ ಐ ಹ್ಯಾವ್ ಒನ್ ಸೂಪರ್ ಸೀಕ್ರೆಟ್ ದಟ್ ಈಸ್ ವಿತ್ ಮೈ ನ್ಯಾನಿ. ಶಿ ಇಸ್ ಫ್ರಮ್ ಏನ್ಷಿಯಂಟ್ ಅಂತ ಹೇಳ್ತಾರೆ ನೋಡಿ, ಅಂದರೆ ಅವಳು ಏನ್ಷಿಯಂಟಿಗೆ ಬಿಲಾಂಗ್ ಮಾಡ್ತಾಳೆ. ಅಂದರೆ ಫನ್ನಿಯಾಗಿನೂ ಹೇಳ್ತೀವಲ್ವಾ, ಅವಳು ತುಂಬ ಹಳೇ ಕಾಲದವಳ ಥರ ಬಿಹೇವ್ ಮಾಡ್ತಾಳೆ ಅಂತ. ಅದಕ್ಕೂ ಕೂಡ ನಾವು ಏನ್ಷಿಯಂಟ್ ವರ್ಡನ್ನು ಯೂಸ್ ಮಾಡ್ಬೋದು. ದ ಏನ್ಷಿಯಂಟ್ ಸಿಟಿ ವಾಸ್ ಹಿಡನ್ ಡೀಪ್ ಇನ್ ದ ಜಂಗಲ್. ಓಕೆ, ಅಂದರೆ ಫಾರೆಸ್ಟಲ್ಲಿ ಒಂದು ಏನ್ಷಿಯಂಟ್ ಸಿಟಿ ಹೈಡ್ ಆಗಿದೆ, ಹಿಡನ್ ಆಗಿದೆ ಅಂತ. ಓಕೆ, ದ್ಯಾನ್ ವಿ ವಿಲ್ ಕಾಲ್ ಆಸ್ ದ ಹರಪ್ಪನ್ ಸಿವಿಲೈಸೇಷನ್ ಇಸ್ ದ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ. ಓಕೆ, ಒಂಥರ ಹಳೇ ಕಾಲದ್ದು, ತುಂಬ ಹಳೇದು ಅಂತ ಹೇಳ್ತೀವಲ್ವಾ, ಅದಕ್ಕೆಲ್ಲ ದ ಮೈಸೂರು ಪ್ಯಾಲೇಸ್ ಇಸ್ ಒನ್ ಆಫ್ ದ ಆರ್ಕಿಟೆಕ್ಚರ್ ಆಫ್ ಏನ್ಷಿಯಂಟ್ ಟೈಮ್ಸ್ ಅಂತಲೂ ಹೇಳ್ಬೋದು. ಓಕೆ, ಈ ಥರ ವೆರಿ ಓಲ್ಡ್ ಅನ್ನೋದಕ್ಕೆ ನಾವು ಏನ್ಷಿಯಂಟನ್ನು ಯೂಸ್ ಮಾಡ್ಬೋದು. ದ್ಯಾನ್ ದ ಅನದರ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ನಾವು ಕ್ರುಷಿಯಲ್ ಅಂತಲೂ ಹೇಳ್ತೀವಿ. ಓಕೆ, ಅಂದರೆ ನೀವು ತುಂಬ ಕ್ರೂಷಿಯಲ್ ಅನ್ನೋ ಸಿಚುವೇಶನ್ನ, ಈಗ ಅವ್ರು ತುಂಬ ಕ್ರೂಷಿಯಲ್ ಕಂಡೀಷನಲ್ಲಿ ಇದ್ದಾರೆ ಅಂತ ಆ ಥರ ಕೇಳಿಸ್ಕೊಂಡಿರ್ತೀರ. ಕ್ರಿಟಿಕಲ್ ಅಂತ ಅಲ್ಲ, crucial we will also use to say very important also. Okay, the crucial moment arrived and I made my move ಅಂತಂದರೆ ಕ್ರೂಷಿಯಲ್ ಮೂಮೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಮೂಮೆಂಟು ಅರೈವ್ ಆಯಿತು, ನನ್ನ ಹತ್ರ ಬಂತು, ಹಾಗಾಗಿ ನಾನು ನನ್ನ ಸ್ಟೆಪ್ಪನ್ನು ತಗೋಬೇಕಾಯಿತು ಅಂತ. ದ ಕ್ರೂಷಿಯಲ್ ಗೋಲ್ ಓನ್ ದ ಗೇಮ್ ಫಾರ್ ಅಸ್. ದ್ಯಾಟ್ ಮೀನ್ಸ್ ದ ಇಂಪಾರ್ಟೆಂಟ್ ಗೋಲ್ ಓನ್ ದ ಗೇಮ್ ಫಾರ್ ಅಸ್. ಅಂದರೆ ಆ ಇಂಪಾರ್ಟೆಂಟ್ ಗೋಲಿಂದನೇ ನಾವು ಮ್ಯಾಚನ್ನ ಗೆದ್ದಿತ್ತು. ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ನಾವು ಕ್ರೂಷಿಯಲ್ ಅಂತಲೂ ಕೂಡ ಯೂಸ್ ಮಾಡ್ಬೋದು. ದ ಕ್ರೂಷಿಯಲ್ ಎವಿಡೆನ್ಸ್ ಸಾಲ್ವ್ ದ ಕ್ರೈಮ್. ದಟ್ ಮೀನ್ಸ್ ದ ಇಂಪಾರ್ಟೆಂಟ್ ಎವಿಡೆನ್ಸ್ ಸಾಲ್ವ್ ದ ಕ್ರೈಮ್. ಓಕೆ, ಈ ಥರ ಇಂಪಾರ್ಟೆಂಟ್ ಜಾಗದಲ್ಲಿ ಕ್ರೂಷಿಯಲ್ನ ಯೂಸ್ ಮಾಡ್ಬೋದು. ಅದು ಮೀನ್ಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ವೆರಿ ಇಂಪಾರ್ಟೆಂಟ್. ದ್ಯಾನ್ ದ ಒನ್ ಮೋರ್, ವೆರಿ ಗುಡ್. ಇದಂತೂ ನಾವು ತುಂಬ ನ್ಯೂ ಟೀಚರ್ಸ್ ಆಗಿದ್ರೆ ನೀವು ತುಂಬ ಫೀಲ್ ಮಾಡಿರ್ತೀರ, ವೆರಿ ಗುಡ್ ಅಂತ ಹೇಳ್ತಿರ್ತೀವಿ. ಇನ್ಸ್ಟೆಡ್ ಆಫ್ ದಟ್ ವಿ ವಿಲ್ ಸೇ ಲೈಕ್ ಬ್ರಿಲಿಯಂಟ್, ಎಕ್ಸಲೆಂಟ್, ವಾಟ್ ಎವರ್ ಇಟ್ ಮೇ ಬಿ. ಬ್ರಿಲಿಯಂಟ್, ವೆರಿ ಗುಡ್, ಬ್ರಿಲಿಯಂಟ್. ದ ಬ್ರಿಲಿಯಂಟ್ ಸನ್ಸೆಟ್ ಟುಕ್ ಮೈ ಬ್ರೆತ್ ಅವೇ. ದಟ್ ಮೀನ್ಸ್ ವೆರಿ ಗುಡ್, ವೆರಿ ನೈಸ್ಗೆ ಬ್ರಿಲಿಯಂಟು ಕೂಡ ಹೇಳ್ಬೋದು.
ಸಕ್ಕತ್ತಾಗಿರೋ ಸನ್ಸೆಟು. ನನಗೆ ಒಂಥರ ಉಸಿರು ನಿಲ್ಲೋ ಥರ ಆಯ್ತು ಅದನ್ನ ನೋಡಿ. ಅಂದರೆ ಈ ಥರ ಉಸಿರು ತಗೊತೀವಲ್ವಾ ಅದನ್ನು. ಓಕೆ, ಹರ್ ಬ್ರಿಲಿಯಂಟ್ ಐಡಿಯಾ ಸೇವ್ ದ ಕಂಪನಿ. ಓಕೆ, ಅವಳು ವೆರಿ ಗುಡ್ ಐಡಿಯಾ ಅಂದರೆ ಬ್ರಿಲಿಯಂಟ್ ಐಡಿಯಾ ಮಾಡಿದ್ಲು, ಅದರಿಂದ ಕಂಪನಿ ಸೇವ್ ಆಯಿತು. ಹಿ ಈಸ್ ವೆರಿ ಬ್ರಿಲಿಯಂಟ್ ಅಟ್ ಮ್ಯಾಥ್ಸ್ ಅಂತ ಹೇಳ್ಬೋದು. ಆ್ಯಂಡ್ he has some brilliant ideas always in our group. The brilliant scientist won the Nobel Prize. ಯಾರು ಬ್ರಿಲಿಯಂಟ್ ಸೈಂಟಿಸ್ಟ್ ಇದ್ದಾರೋ ಅವರು ನೋಬೆಲ್ ಪ್ರೈಸ್ ಅನ್ನ ಗೆದ್ದಿದ್ದಾರೆ ಅಥವಾ ಗೆಲ್ತಾರೆ. ಓನ್ ನೋಡಿ, ವೆರಿ ಗುಡ್ ಅನ್ನೋ ವರ್ಡ್ಗೆ ನಾವು ಬ್ರಿಲಿಯಂಟ್ ನ ಹೇಳ್ಬೋದು. ದೆನ್ ಒನ್ ಮೋರ್, ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟ, ಸ್ವಲ್ಪ ಅಲ್ಲ ತುಂಬಾ ಕಷ್ಟ. ವಾಟ್ ವಿ ಕಾಲ್ as ಚಾಲೆಂಜಿಂಗ್ ಅಲ್ವಾ? ನೀವು ಗೆಸ್ ಮಾಡಿದ್ರಾ? ವೆರಿ ಡಿಫಿಕಲ್ಟ್ಗೆ ನಾವು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಓಕೆ, ಚಾಲೆಂಜಿಂಗ್. ದ ಚಾಲೆಂಜಿಂಗ್ ಹೈಕ್ ಟೆಸ್ಟೆಡ್ ಮೈ ಎಂಡ್ಯೂರೆನ್ಸ್. ಓಕೆ, ಅಂದರೆ ಇದು ತುಂಬ ಡಿಫಿಕಲ್ಟ್ ಆಗಿತ್ತು ಹೈಕು, ಅದು ನನ್ನ ಕೆಪಾಸಿಟಿ, ನನ್ನ ಎಂಡ್ಯೂರೆನ್ಸ್ನ ಟೆಸ್ಟ್ ಮಾಡೋ ಥರ ಇತ್ತು. ದ ಚಾಲೆಂಜಿಂಗ್ ಹೈಕ್, ದಟ್ ಮೀನ್ಸ್ ವೆರಿ ಡಿಫಿಕಲ್ಟ್ ಹೈಕ್. ದ ಚಾಲೆಂಜಿಂಗ್ ಪಜಲ್ took hours to solve. Okay, this is a very difficult puzzle. So instead of very difficult, we used challenging. Okay, this is a challenging game. That means challenging puzzle. It took 1 hour. 1 hour ಬೇಕಾಯಿತು ಇದನ್ನು ಸಾಲ್ವ್ ಮಾಡಲಿಕ್ಕೆ ಅಂತ. Then the challenging project pushed me to learn. Okay, the challenging project. ತುಂಬ ಡಿಫಿಕಲ್ಟ್ ಆಗಿರೋದಿತ್ತು ಪ್ರಾಜೆಕ್ಟು, ಅದಕ್ಕೋಸ್ಕರನೇ ಅಥವಾ ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಹೊಸದನ್ನ ಕಲ್ತ್ಕೊಂಡೆ. ನನ್ನನ್ನು ಹೊಸದನ್ನ ಕಲಿಯೋ ಕಡೆ ಅದು ತೊಗೊಂಡೋಯ್ತು. ಬಿಕಾಸ್ ದಟ್ ಈಸ್ ವೆರಿ ಚಾಲೆಂಜಿಂಗ್. ಓಕೆ, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು, ಹಾಗಾಗಿ ನಾನು ಹೊಸದನ್ನ ಕಲೀಲಿಕ್ಕೆ ಅದು ಒಂದು ಪುಷ್ ಮಾಡ್ತೇನೆ. ದಿಸ್ ಇಸ್ ಲೈಕ್ ಅ ಅಪರ್ಚುನಿಟಿ ಟು ಲರ್ನ್ ನ್ಯೂ ಥಿಂಗ್ಸ್. ಸೊ ದ್ಯಾನ್ ವೆರಿ ಡಿಫಿಕಲ್ಟ್, ಇನ್ಸ್ಟೆಡ್ ಆಫ್ ವೆರಿ ಡಿಫಿಕಲ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಚಾಲೆಂಜಿಂಗ್. She is very challenging girl. Okay, she will challenge in every situation. ಅಂದರೆ ಎಲ್ಲ ಡಿಫಿಕಲ್ಟ್ ಸಿಚುವೇಶನಲ್ಲೂ ಅವಳು ತುಂಬ ಚಾಲೆಂಜಿಂಗ್ ಆಗಿ ಡಿಸಿಷನ್ಸ್ನ ತಗೊತಾಳೆ, ಅಥವಾ ಶಿ ಇಸ್ ವೆರಿ ಚಾಲೆಂಜಿಂಗ್ ಅಂತ ಎಲ್ಲ ಹೇಳ್ತೀವಲ್ವಾ, ಆ ಥರ. ದೆನ್ ಒನ್ ಮೋರ್, ವೆರಿ ಹ್ಯಾಪಿ. ಓಕೆ, ಫೈನಲಿ ಆಫ್ಟರ್ ಹಿಯರಿಂಗ್ ದಿಸ್ ಕ್ಲಾಸ್ ಯು ಆಲ್ ಫೀಲ್, ಐ ಹೋಪ್ ನಿಮಗೆಲ್ಲ ಹ್ಯಾಪಿ ಆಗಿದ್ರೆ ಏನಂತ ಹೇಳ್ತೀರಾ ಅದನ್ನು? ವೆರಿ ಹ್ಯಾಪಿ ಅಂತ ತುಂಬ ಹೇಳ್ತೀವಿ ನಾವು ಇದನ್ನು. ಇದೊಂಥರ ಇಂಗ್ಲೀಷಲ್ಲಿ ಇವೆಲ್ಲ ಓಲ್ಡ್ ವರ್ಷನ್ ಅಂತ. ನೀವೆಲ್ಲ ಈಗ ನಾವೆಲ್ಲ ನ್ಯೂ ಜನ್ರೇಷನ್ ಅಂತ. ನಮಗಿಂತನೂ ಚಿಕ್ಕ ಜನ್ರೇಷನ್ ಅವ್ರು ಇದ್ದಾರೆ. ಬಟ್ ಹೇಳಿದ್ದು ಈಗೆಲ್ಲ ನಾವು ಫುಲ್ ಅಪ್ಡೇಟ್ ಆಗಬೇಕು. ಇದೇ ವೆರಿ 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 ಅನ್ಕೊಂಡು ಕೂತ್ಕೊಳ್ಳೋಂಗಿಲ್ಲ ಅಲ್ವಾ ನಾವು. ಸೊ ಇನ್ಸ್ಟೆಡ್ ಆಫ್ ವೆರಿ ಹ್ಯಾಪಿ, ವಾಟ್ ಯು ಆರ್ ಗೋಯಿಂಗ್ ಟು ಯೂಸ್? ಡಿಲೈಟೆಡ್. ಓಕೆ, ಡಿಲೈಟೆಡ್. I am delighted to meet you all. I am delighted to have you all in my YouTube family. Okay, I am very happy. Another bundle, I am very delighted. Okay, she was delighted with a surprise party. ಅವಳು ನನಗೆ ಸರ್ಪ್ರೈಸ್ ಪಾರ್ಟಿ ಕೊಟ್ಟು ಖುಷಿ ಪಡಿಸಿದ್ಲು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. He was delighted with the news of his promotion. ಪ್ರಮೋಷನ್ ವರ್ಡನ್ನು ಕೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟ ಅವನು. ಆ ಫುಲ್ ಖುಷಿಗೆ ನಾವು ಡಿಲೈಟ್, ಅವನಿಗೆ ತುಂಬ ಖುಷಿ ಆಯಿತು. ಸೊ ವೆರಿ ಹ್ಯಾಪಿಗೆ ಡಿಲೈಟೆಡ್ ಅಂತ ಹೇಳ್ತೀವಿ. ಓಕೆ, ಐ ಹೋಪ್ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ನ್ಯೂ ವರ್ಡ್ಸು, ನ್ಯೂ ಸೆಂಟೆನ್ಸ್ ಎಲ್ಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋಯಿಂದ. ಈ ವಿಡಿಯೋ ನಿಮಗೆ ಯೂಸ್ ಆಗಿದರೆ ಪ್ಲೀಸ್ ಲೈಕ್, ಡೂ ಶೇರ್, ಕಮೆಂಟ್, share with your friends. I hope you all like my video. Please show some love in the comment section, and I will meet you in my next video like this in a very exciting videos. Thank you. Have a nice day to you all.